ಗುಂಡಜ್ಜಿ. ಹಾ, ಅಪರೂಪಕ್ಕೆ ಬಂದಿದ್ಯಾ? ನಿನ್ ಮೊಮ್ಮಗ ಹುಷಾರಾದ್ನೆ? ಇನ್ನು ಹಂಗೆ ಐತ್ ಕಣಜ್ಜ. ಅಲ್ಲ ಹುಡುಗ ಹೆಂಗ್ ಬಿತ್ತಂತಂದು ನಮ್ಮ ಅಜ್ಜಿ ಅತ್ತೋತು. ನಮ್ಮ ಅಜ್ಜಿ ಇಲ್ಕು ಕಣೈತ್ ಮಾತಾಡ್ಕೊಂಡ ಅದೇನೇನ್ ಮಾತಾಡ್ತಾರ ಕೇಳಿಸ್ಕೋಬೇಕು. ಅಯ್ಯ ಹುಡುಗ ಐತಲ್ಲ ಒಳ್ಳೆ ಕಪ್ಪೆ ಎಗ್ರಕಣದಂಗೆ ಎಗ್ರಕಣಾಗಿ ಬಿದ್ದು ಮುಗು ಮುಷ್ನೆಲ್ಲ ಹೊಡ್ಯಾಕೊಂಬಂದು ಆಮೇಲೆ ಆ ನೋವು ಈ ನೋವು ಅನ್ಕಂಡು ಅದ ಜ್ವರ ಬೇರೆ ಬಂದಿದ್ವು. ಹೆಂಗ ಸದಿಕ ಒಂದಿಟ್ಟು ಮೇಲ್ ಇವಾಗ ಯಾಕೆ ಅಡಿಗೆ ಮಾಡಿ ತಗೊಂಡಜ್ಜಿ? ಅಮ್ಮಣ್ಣೆ ಆ ರತ್ನಮ್ಮ ಒಂದು ಅರ್ಧ ಕೆಜಿ ಓಟ್ ಇತ್ತನಮ್ಮ ತೊಗರಿಕಾಯಿ ಬಿಡ್ಸ್ಕೊಂಬಂದಿದ್ಲಂತೆ. ನನ್ಗೊಂದಿಟ್ಟು ಕೊಟ್ಟಿದ್ಲು ಕಣೆ, ಅದನ್ನ ಹುಳಿ ಸಾರು ಮಾಡಿದ್ ನಾನು. ಅಲ್ಲ ಮನೆ ಆ ಹುಡುಗನ ಆಸ್ಪತ್ರೆಗನ ಕರ್ಕೊಂಡೋಗೋದಲ್ವೇ? ನಾನು ಹೋಗಲ್ಲ. ಪಾಪ ಹುಡುಗ ಎಲ್ಲೋ ಎದ್ರಕಣೈತಿ, ದೇವಸ್ಥಾನಕನ ಕರ್ಕೊಂಡೋಗಿ ಒಂದ್ ದಂತ್ರ ಹಾಕಿಸ್ಕೊಂಡ್ ಬಾ. ಯಪ್ಪ ನೆನ್ನೆ ಒಂದ್ ಆಡ್ತು ನಿದ್ಗಣ್ಣಾಗೆಲ್ಲ ನನಗೆ ಇಂಜೆಕ್ಷನ್ ಬೇಡ ಅಂಬದು. ನಾನೇನ್ ಮಾಡ್ದೆ, ನೈಸ್ ಮಾಡ್ದೆ. ಅಪ್ಪಯ್ಯ ಮನಿಕ ಇವಾಗ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತ್ರ ಹಾಕಿಸ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಒಂದಿಟ್ಟು ನಿದ್ದೆ ಮಾತ್ರ ಈಟೇಟ್ ಹಾಕಿ ನೀರ್ನಾಗ ಕದ್ರಬಿಟ್ಟು ಕುಡಿಸ್ಬಿಟ್ಟೆ ಅತ್ತ. ಅಯ್ಯ ರಾಮ, ನಮ್ಮ ಅಜ್ಜಿ ನಿದ್ದೆ ಮಾತ್ರ ಹಾಕೈತ್ ನಂಗೆ. ಆ ಹುಡ್ಗಂಗ್ ಗೊತ್ತಾಗಿಲ್ಲ ಒಂದೀಟು ಹೆಂಗ ಮಾಡಿಸ್ಬಿಟ್ಟು ಕುಡಿಸ್ಬಿಟ್ಟೆ. ಆಮೇಲೆ ಫೋನ್ ಮಾಡಿದೆ ಡಾಕ್ಟ್ರಿಗೆ, ಬಂದು ಇಂಜೆಕ್ಷನ್ ಕೊಟ್ಟು ಹೋದ್ರು, ಮಾತ್ರೆ ಕೊಟ್ಟು. ನಾನು ಆಗ ಮಾತ್ರೆ ತಂದೆ ಅಂತಂದು ಸುಳ್ಳು ಹೇಳಿ ಹಂಗ ನುಂಗಿಸ್ಬಿಟ್ಟೆ. ಕುಂಡಿ ನೋವು ಅಂತ ಬಡ್ಕೊಂಬತ್ಕಣೆ ಮಣ್ಣಿ. ನನಗೊಂಥರ ಬೇಜಾರಾಗದು. ಅಜ್ಜಿ ನೀನಿಂತ ಮೋಸ ಮಾಡ್ಬೇಡ. ಯೋ ಪಾಪ, ಏನ್ ಮೋಸ ಮಾಡ್ತು? ನೀನ್ ಇಂಜೆಕ್ಷನ್ ಬೇಡ ಅಂದಿದ್ಕೆ ನಿಮ್ ಅಜ್ಜಿ ಹಂಗ್ ಮಾಡೈತಿ. ಎಲ್ಲರಿಗೂ ಈಗಲೇ ಹೇಳ್ತಿದ್ದೀನಿ, ನಾನು ನಮ್ಮ ಅಜ್ಜಿ ತಾಯಿ ನಾನು ಮಾತಾಡ್ಬೇಕಾದ್ರೆ ಯಾರನ್ನ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ, ಅಷ್ಟೇ ಸರಿಯಾಗಿ ಬೈಸ್ಕೊಂತೀರೋ. ಯಾ ಪಾಪ ಚಿಂಟಂಗೆಲ್ಲ ಮಾತಾಡ್ಬಾರ್ದು ಕಣ, ಹುಷಾರಾಗದ್ ಬೇಡ್ವೆ ನೀನು? ನಮ್ಮ ಅಜ್ಜಿ ಮಾಡಿದ್ದು ಸರಿನಾ? ಅಲ್ಲ ನಿನಗೆ ಹೆಂಗಾದ್ರೂ ಮನ್ಸ್ ಬಂತು ನನಗೆ ಮೋಸ ಮಾಡಕ್ಕೆ? ಅಲ್ವಲ್ಲ ಮನ್ಗೆಟ್ಟುದ್ದೆ, ನೀನು ಇಂಜೆಕ್ಷನ್ ಹಾಕಿಸ್ಕೊಂಬಲ್ಲ ಅಂದೆ, ನಾನು ಅದಕ್ಕೆ ಹಂಗೆ ಮಾಡಿದೆ. ಇಲ್ಲಾಂದ್ರೆ ನನ್ನೊಂದು ಗೋಳೆ ಕಣ್ಣು ತಿಂತಿಯಲ್ಲ, ಹುಷಾರಿಲ್ಲ ಹಂಗೆ ಹಿಂಗೆ ಅಂತಂದು ಕಣ್ಣಾಗ ಹೆಂಗೆ ನೋಡೋಣ, ಅದಕ್ಕೆ ಹಂಗೆ ಮಾಡಿದೆ. ಏನಿವಾಗ ಅಂತಿ ಕೊನೆಗೂ ಮೋಸ ಮಾಡ್ಬಿಟ್ಟಲ್ಲ. ದೇವಸ್ಥಾನ ಕರ್ಕೊಂಡೋಗ್ತೀನಿ ಅಂತ ಸುಳ್ಳೆ ಇಂಜೆಕ್ಷನ್ ಕೊಡಿಸಿದ್ದೆ ಡಾಕ್ಟರ್ ತಾಗಿ ನನಗೆ ನಿದ್ದೆ ಬಂದಾಗ. ಅದು ನಿದ್ದೆ ಮಾತ್ರ ಕೊಡಿಸಿದ್ಯಾ? ಕಿಸ್ತ್ರೆ ನೋಡಿವಾಗ ತೆಗೆದು ಬಿಡ್ತೀನೊಂದು. ನೀನ್ ಬಿಡೋದ್ರಾಗ ಏನು, ನಾನು ನಿನ್ ಜೊತೆ ಮಾತಾಡಲ್ಲ ವಾಗಜ್ಜೆ. ನಾನು ಬೆಂಗಳೂರಿಗೆ ಹೋಗ್ತೀನಿ, ನಿನ್ ಜೊತೆಗಿರಲ್ಲ. ನಮ್ಮ ಅಪ್ಪ ಮೈಂಟಾಗೆ ಹೋಗ್ತೀನಿ, ನೀನು ನನ್ನ ಮೇಲೆ ಪ್ರೀತಿ ಇಲ್ಲ ಇದ್ದಿದ್ರೆ ಹಿಂಗ್ ಮಾಡ್ತಿರ್ಲಿಲ್ಲ. ಪಾಪ ಸುಮ್ನೆ ಇರು, ಜ್ವರ ಇವಾಗ ವಾಸಿ ಆಗ್ಯಾವೆ, ಆಮೇಲೆ ತಿರ್ಗಾನ ಬಂದ್ಗಿಂತ ಒಳ್ಬೇಡ. ಅಷ್ಟೇ ನಮ್ಮ ಅಜ್ಜಿ ಮಾಡಿದ ತಪ್ಪು ತಾನೆ, ಯಾಕೆ ಮಾಡ್ಬೇಕಿತ್ತು? ನಂಗೆಷ್ಟು ಬೇಜಾರಾಗ್ತಾ ಇದು ಗೊತ್ತೇ. ನನ್ಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಅಜ್ಜಿ ಮೋಸ ಮಾಡಿ ಇಂಜೆಕ್ಷನ್ ಹಾಕ್ಸಿದೀವು. ನನ್ ಕುಂಡಿ ನೋವು ಅಂತ ಒಂದಿನ ಎಲ್ಲ ಒದ್ದಾಡಿದ್ನಿ ಹೇಳಿಲ್ಲ. ಅಜ್ಜಿ ಇನ್ಯಾವತ್ತು ಹಿಂಗ್ ಮಾಡ್ಬೇಡ ನೀನು, ಸರಿನಾ? ತಗೋದ್ ಬಿಡ್ತೀನಿ ನೋಡಿತ್ಲಾಗಿಂದ. ನೀನ್ ತಗೋದ್ ಬಿಡೋದು ಬೇಡ, ಏನು ಬೇಡ, ನಾನು ಮಂತಕ್ಕೆ ಹೋಗ್ತೀನಿ. ಆ ಹುಡ್ಗಂಗೆ ಏಳು ದುರಂಕಾರ ಅಂತೀನಿ, ನನ್ಗೆ ಹೆಂಗಂತ ಹಂಗೆ ಅಂತೈತಿ. ಬಿಡ್ಗುಂಡಜ್ಜಿ ಅತ್ತ ಹುಡ್ಗಂಗೆ ಏನ್ ಗೊತ್ತಾಗ್ತೈತತ್ತ? ನೀನ್ ಮೋಸ ಮಾಡಿದ್ಯ ಅಂತಂದು ಅದ್ ಹಂಗಂದೈತ ಅಷ್ಟೇ. ಏನ್ ತಪ್ಪ ಹೇಳು, ನೀನು ಹೇಳ್ಬೇಕು ತಾನಿ. ಈ ವಜ್ಜುಗಂದು ಗೊತ್ತಾಗಲ್ಲ ಹುಡುಗಂಗೆ, ಇಂಜೆಕ್ಷನ್ ಅಂದ್ರೆ ಆಗಲ್ಲ, ಕುಂಡಿ ಎಲ್ಲ ದದ್ದಾಗ್ತಾವ ಹಂಗೆ ಹಿಂಗೆ ಅಂತಂದು ಜಗಳ ಮಾಡಿ ಅಳ್ತಾ ಕರಿತಾ ಓಡಾಡ್ತಿದ್ದೆ ಅಂತ ನಾನು ಹಿಂಗೆ ಮಾಡಿನಪ್ಪ. ಹೋಗ್ಲಿ ಬಿಡು, ಯಾಶಟ್ಕಿ ಹೋಗಿ ಸಮಾಧಾನ ಮಾಡಿ ಮಂತಕ್ಕೋದಾಗ. ಬಿಡ್ಕೊಂಡ ಜಾತ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ ನೀನು? ನಾ ಹುಡುಗ ನಿಂತಕ್ ಬರ್ತೀನಿ, ನಾ ಆತಕ್ ಬರ್ತೈತಿ ಹೇಳು. ನೀನು ಅದಕ್ಕೆಲ್ಲ ಯೋಚನೆ ಮಾಡ್ತೀಯಮ್ಮ, ಹೋಗಿ ಸಮಾಧಾನ ಮಾಡು, ಸಮಾಧಾನ ಆಗ್ತೈತಿ. ಯಾಸರ್ಗೆ ಬಿಡತ್ತ ಅವನಾದ್ರೆ ಆಮೇಲೆ ನೀನು 2 ದಿನಕ್ಕೆ ಹುಡುಕೊಂಡು ಹೋಗ್ತೀಯ. ನನ್ನ ಮೊಮ್ಮಗನ ಕಳ್ಸಂತಂದು ಏನ್ ಬಿಟ್ಟಿರಲ್ಲ ಹಂಗೆ ಹೇಳ್ತೀಯ. ಅಮ್ಮ
ಹಂಗಂತಂದು ಈ ಹುಡುಗ ಕಾಟ ಕೊಡೋದ್ನೆಲ್ಲ ತಡ್ಕೊಂಡು ಕುತ್ಕೊಂಬಕ್ಕಾಗ್ತಿದ್ ನನಗೇನು ಹುಡುಗಿನೇ, ನನಗೂ ವಯಸ್ಸಾಗೈತೆ ಕಣೆ, ನನಗೂ ಸಣ್ಣ ನೋವು ಕಾಲು ನೋವು, ನಾನೇನು ಮಾಡೋಣ? ವಾಗ್ಲಿ ಬಿಡತ್ತ. ನೀನ್ ಅನ್ಸರ್ಸ್ಕೊಂಡು ಹೋಗ್ಬೇಕಮ್ಮ. ಆ ಏನು ತಿಳಿದು ಹುಡುಗಂಗೆ ಏನ್ ಬೈತಿ ಅತ್ತಾವ. ಈ ವಜ್ಜಂಗೊಂದು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲತ್ತ, ಆ ಹುಡುಗಂಗೆ ತಿಳಿಯಲ್ವೇ, ಇನ್ನು ನಮ್ಮನ್ನು ತಿಳಿದಂಗೆ ಮಾಡ್ತೈತೆ ಅಷ್ಟೇ. ನೋಡ್ರಿ ಇನ್ನು ಇನ್ನು ಹೋಗ್ತಿದೀನಿ, ಹಾಲೆ ಬಂದೈತಿ ತಿರ್ಗ ಅಡಿಗೆ ಮಾಡ್ಕೊಡ್ ಬಾ ಅಂತಂದು. ಇದು ಎಂತ ನನ್ನ ಮಗಂದಮ್ಮ ಇದು.